ಭಾರತೀನಗರದ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಶಾಸಕ ಭೈರತಿ ಬಸವರಾಜ್. ಪೊಲೀಸರ ತನಿಖೆಗೆ ಸಹಕಾರ ಕೊಡಲೇಬೇಕು ಶಾಸಕರು. ಇವತ್ತು ಪೂರಕ ಸಾಕ್ಷಿ ಕಲೆ ಹಾಕಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ. ಭೈರತಿ ಬಸವರಾಜ್ಗೆ ಕೇಳುವುದಕ್ಕೆ ಪ್ರಶ್ನೆಗಳ ಪಟ್ಟಿಯೂ ಕೂಡ ಸಿದ್ಧವಾಗಿದೆ. ಅವಿದೇ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. A5 ಆರೋಪಿ ಶಾಸಕ ಭೈರತಿ ಬಸವರಾಜ್, ಯಾಕೆ ಇವರನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ, ಯಾಕೆ ಇವರನ್ನು ಕರೆಸಿ ವಿಚಾರಣೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ವಿ. ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೆ. ನೋಟಿಸ್ ಕೊಟ್ಟಿದ್ರು. ನೋಟಿಸ್ನ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಇದರ ಸುತ್ತ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. 5 ಜನ ಈಗಾಗಲೇ ಬಂದು ಅರೆಸ್ಟ್ ಆಗಿದ್ದಾರೆ. ತಮ್ಮ ತಮ್ಮ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. A5 ಆರೋಪಿ ಭೈರತಿ ಬಸವರಾಜ್, ಇವರನ್ನ ಪೊಲೀಸರು ಯಾಕೆ ಕರೆದಿಲ್ಲ, ಯಾಕೆ ಇನ್ನೂ ವಿಚಾರಣೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಇವತ್ತು ಬರ್ತಾರೆ ಭೈರತಿ ಬಸವರಾಜ್. ಅವ್ರಿಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಆ ಪ್ರಶ್ನೆಗಳ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಇಡೀ ಕೇಸ್ಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ? ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನ ಮೇಲೆ ಈ ಕೊಲೆ ಆಗಿದೆಯಾ? ಈ ಹಿಂದೆ ಅಂದರೆ 5 ತಿಂಗಳ ಹಿಂದೆ ಬಿಕ್ಲು ಶಿವ ದೂರನ್ನು ಕೊಟ್ಟಿದ್ದ. ದೂರನ್ನು ಕೊಟ್ಟಿದ್ರೂ ಕೂಡ ಯಾವುದೇ ಕ್ರಮ ಆಗಿರಲಿಲ್ಲ. ಯಾರ ಪ್ರಭಾವ ಅದು? ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಇವತ್ತು ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅದರ ಬಗ್ಗೆ ಒಂದು ಪಟ್ಟಿ, ಪ್ರಶ್ನೆಗಳು ಎಲ್ಲವೂ ಕೂಡ ಸಿದ್ಧ ಆಗಿದ್ದಾವೆ. ಇವತ್ತೇ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ? ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ನಂತರವೂ ಕೂಡ ವಾಸು, ರೌಡಿ ಶೀಟರ್ ಬಿಕ್ಲೆ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಲಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ 48 ಗಂಟೆಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಭಾರತೀನಗರ ಪೊಲೀಸ್ ಠಾಣೆ ಬಳಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 3 ಜನ ACPಗಳು, ಅಲ್ಚೂರ್ನ ACP ಆಗಿರುವಂಥ ರಂಗಪ್ಪ, ಫೇಜರ್ ಟೌನ್ನ ACP ಆಗಿರುವಂಥ ಗೀತಾ ಹಾಗೂ KG ಹಳ್ಳಿ ಪೊಲೀಸ್ ಠಾಣೆಯ ACP ಆಗಿರುವಂಥ ಪ್ರಕಾಶ್ ರಾಥೋಡ್, ಒಟ್ಟು 3 ಜನ ACPಗಳ ಸಮ್ಮುಖದಲ್ಲಿ ಸುಮಾರು 54 ಪ್ರಶ್ನೆಗಳನ್ನು ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಸಿದ್ಧಪಡಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಕಳೆದ 5 ತಿಂಗಳ ಹಿಂದೆನೇ ಆತನ ವಿರುದ್ಧವಾಗಿ ಅಂದರೆ ಭೈರತಿ ಬಸವರಾಜ್ನ ಕುಮ್ಮಕ್ನಿಂದ ರೌಡಿ ಶೀಟರ್ ಜಗದೀಶ್ ಹಾಗೂ ಆತನ ಬಾಮೈದ ಕಿರಣ್ ನನ್ನ ಹತ್ಯೆಗೆ ಯತ್ನಿಸಿದ್ದಾರೆ. ಜೊತೆಗೆ ನನ್ನನ್ನು ಫಾಲೋವನ್ನು ಮಾಡ್ತಿದ್ದಾರೆ. ಕಿತ್ತಗನೂರಿನ ಸರ್ವೆ ನಂಬರ್ 212ರ ಜಮೀನಿಗೆ ಸಂಬಂಧಪಟ್ಟಂತೆ ನನ್ನ ಹೆಸರಿಗೆ GPಯನ್ನು ಮಾಡಿಕೊಡ್ಬೇಕು ಅಂತೇಳಿ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ ಕೊಲೆಯಾದಂಥ ರೌಡಿ ಶೀಟರ್ ಬಿಕ್ಲೆ ಶಿವ ಏನಿದ್ದಾನೆ ಈತ ದೂರನ್ನು ಕೂಡ ಕೊಟ್ಟಿರ್ತಾನೆ. ಪ್ರಮುಖವಾಗಿ ಕಳೆದ ಫೆಬ್ರವರಿನಲ್ಲಿ ಆತ ನೇರವಾಗಿ ಅಂದಿನ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದ. ದಯಾನಂದ್ ಅವರಿಗೆ ಕೊಟ್ಟಿದ್ದಂಥ ದೂರಿನ ಅನ್ವಯವಾಗಿ ಇದೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಫಿರೋಜ್ ಅಹಮದ್ ಅವರು FIR ಅನ್ನು ಕೂಡ ದಾಖಲು ಮಾಡಿರ್ತಾರೆ. ಆದರೆ ಆ FIRಗೆ ರೌಡಿ ಶೀಟರ್ ಜಗದೀಶ್ ಸ್ಟೇಯನ್ನು ತರುವಂಥ ಕೆಲಸವನ್ನು ಮಾಡಿರ್ತಾರೆ. ನಂತರದಲ್ಲಿ ಅಂದರೆ ಕಮಿಷನರ್ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟು 1 ತಿಂಗಳ ನಂತರದಲ್ಲಿ ಆತ ಮತ್ತೆ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಅಂದರೆ ರೌಡಿ ಶೀಟರ್ ಜಗದೀಶ್ ಹಾಗೂ ಭೈರತಿ ಬಸವರಾಜ್ ನನಗೆ ತೊಂದರೆಯನ್ನು ಕೊಡ್ತಿದ್ದಾರೆ, ಇವರಿಂದ ಜೀವ ಬೆದರಿಕೆ ಇದೆ ಅಂತೇಳಿ ಆತ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು ಕೂಡ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಕೇವಲ NCR ದಾಖಲು ಮಾಡಿ ಆರೋಪಿಗಳನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸ ಆಗಿರ್ಬೋದು. ಜೊತೆಗೆ ಅವರನ್ನು ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸ ಯಾವುದು ಕೂಡ ಆಗಿರೋದಿಲ್ಲ. ಎಲ್ಲ ವಿಚಾರಗಳನ್ನು ಕೂಡ ಕಳೆದ 5 ತಿಂಗಳ ಹಿಂದೆನೇ ಆತ ಪೊಲೀಸರಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಇವತ್ತು ಇದೇ ಪ್ರಕರಣದಲ್ಲಿ ಜಗದೀಶ್ A1 ಆರೋಪಿ ಆದರೆ ಶಾಸಕ ಭೈರತಿ ಬಸವರಾಜ್ A5 ಆರೋಪಿ ಆಗಿರುವಂಥದ್ದು. ಇವತ್ತು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರ ಮೇಲಿರುವಂಥ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ರೌಡಿ ಶೀಟರ್ ಜಗದೀಶ್ ಹಾಗೂ ನಿಮಗೆ ಇರುವಂಥ ಸಂಬಂಧ ಏನು, ಜೊತೆಗೆ ಇದೇ ವಿಚಾರವಾಗಿ ಕಿತ್ತಗನೂರಿನ ಜಮೀನಿನ ವಿಚಾರವಾಗಿ ನೀವು ಅವನಿಗೆ ತೊಂದರೆಯನ್ನು ಕೊಟ್ಟರೆ ಇದೆಲ್ಲ ಆಧಾರದಲ್ಲೂ ಪ್ರಶ್ನೆಯನ್ನು ಮಾಡ್ತಾರೆ. ಜೊತೆಗೆ ನಾಪತ್ತೆ ಆಗಿರುವಂಥ ರೌಡಿ ಶೀಟರ್ ಜಗದೀಶ್ ಏನಿದ್ದಾನೆ ಈತ ಹಾಗೂ ಶಾಸಕ ಭೈರತಿ ಬಸವರಾಜ್ ಜೊತೆ ಕಳೆದ 6 ತಿಂಗಳಿಂದ ಇರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಲೆ ಕಾಡುವಂಥ ಕೆಲಸವನ್ನು ಮಾಡಿದರೆ. ಜೊತೆಗೆ ಟವರ್ ಡಂಪ್ಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.